ಎಲ್ರಿಗೂ ನಮಸ್ಕಾರ ಬಾಸ್, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರಿ ಸ್ಟಾಪ್. ಆಯ್ದು ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ ಗಾಯ್ಸ್. ಮೊದಲನೇ ಅಪ್ಡೇಟ್ಗೆ ಹೋಗುವಂಥ ಸಮಯ. ಸಂದೀಪ್ ಶರ್ಮಾ ಸ್ಯಾಂಡಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಕ್ರಿಕ್ ಟ್ರ್ಯಾಕರಲ್ಲಿ. ಲೀಡಿಂಗ್ IPL team to final doesn't qualify you to captain India. International cricket is a whole different challenge ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಹೌದಾ ಗುರು? ಸ್ಯಾಂಡಿ ಯಾರು ಗುರು ನೀನು? ಸ್ಯಾಂಡಿ ಶ್ರೇಯಸ್ ಅಯ್ಯರ್ ಬಗ್ಗೆ ಮಾತಾಡಂಗೆ ಆಗ್ಬಿಟ್ಟಲ್ಲ ಗುರು. ಸ್ಯಾಂಡಿ ಒಳ್ಳೆ ಬೌಲರ್ನೇ, ಬಟ್ ಈ ಥರ ಏನಕ್ಕೆ ಹೇಳ್ತಾವ್ರೆ ಅಂತ ಗೊತ್ತಾಗ್ತಿಲ್ಲ. ಇಲ್ಲಿ ಶುಭ್ಮನ್ ಗಿಲ್ಲು ಮತ್ತು ಪಟ್ಟಣಂಗೆ ಹೋಗ್ಬಿಟ್ಟು ಅಲ್ಲಿ ಟೆಸ್ಟ್ನ ಹ್ಯಾಂಡಲ್ ಮಾಡ್ತಾರೆ ಅಂತಂದರೆ IPL ಟೀಮ್ನ ಯಾಕೆ ಅಂದರೆ ಶುಭ್ಮನ್ ಗಿಲ್ ಪಟ್ಟಣಕ್ಕೆ ಹೋಗ್ಬಿಟ್ಟು ವೈಸ್ ಕ್ಯಾಪ್ಟನ್ ಆಗ್ತಾರೆ ಅಂತಂದರೆ, ಇಲ್ಲಿ IPL ಟೀಮ್ನ 2 ಸಲ ಫೈನಲ್ಸ್ಗೆ ಕರ್ಕೊಂಡೋಗಿರೋಂಥ ಕ್ಯಾಪ್ಟನ್ನು, ಒಂದು ಸಲ ಗೆಲ್ಸಿರೋಂಥ ಕ್ಯಾಪ್ಟನ್ನು ಯಾಕೆ ಆಗಬಾರ್ದು? ನಿಮಗೆ ಗೊತ್ತಿರೋ ಹಾಗೇನೆ IPL ಗೆಲ್ಲೋದು ಇಟ್ಸ್ ನಾಟ್ ಎ ಸ್ಮಾಲ್ ಥಿಂಗು. ವರ್ಲ್ಡ್ ಕಪ್ನ ಗೆಲ್ಲೋದಕ್ಕಿಂತ ಒಂಥರ ಕಷ್ಟನೇ IPL ಗೆಲ್ಲುವಂಥದ್ದು. ಟೆಸ್ಟ್ ಆದರೆ ಅಲ್ವಾಗರು ಗೊತ್ತಾಗೋದು. ಇವಾಗ ಪಟ್ಟಣಕ್ಕೆ ಹೋಗ್ಬಿಟ್ಟು ಯಾರೋ ಒಬ್ರು ಕ್ಯಾಪ್ಟನ್ ಆಗಿಬಿಡ್ತಾರೆ ಇಂಡಿಯಾಗೆ, ಅವರೆಲ್ಲ ಏನು IPLನಾಗ ಗೆಲ್ಸಿರ್ತಾರ? IPL ಗೆಲ್ಸೋದು ಕೂಡ ಅಷ್ಟೇ ಕಷ್ಟ. ಯಾವಾಗ ಅರ್ಥ ಆಗುತ್ತೆ ಏನೋ ಗೊತ್ತಿಲ್ಲ. ಅಪ್ಡೇಟ್ ಬಂದ್ಬಿಟ್ಟು ಇಂಡಿಯಾ ಹೇಗೆ ಇವಾಗ ಶ್ರೇಯಸ್ ಅಯ್ಯರ್ನ ಕ್ಯಾಪ್ಟನ್ ಆಗಿ ಡಿಕ್ಲೇರ್ ಮಾಡಿದ್ದಾರೆ. ಅಪ್ಡೇಟ್ ಬರ್ತಾ ಇದೆ. ನೋಡಪ್ಪ, ಕ್ಯಾಪ್ಟನ್ಸಿನ ಕೊಟ್ಟಿದ್ದಾರೆ. ಇಂಡಿಯಾ ಹೇಗೆ ಇದು ಇಂಡಿಯನ್ ಮೇನ್ ಟೀಮಿಗೆ ಅಲ್ಲ, ಮಲ್ಟಿ ಡೇ ಮ್ಯಾಚ್ಗೆ ಅಗೇನ್ಸ್ಟ್ ಆಸ್ಟ್ರೇಲಿಯಾ ನೆಕ್ಸ್ಟ್ ಮಂತ್ ಸ್ಟಾರ್ಟ್ ಆಗಿದೆ ಅಂತ ಕಾಣಿಸುತ್ತಿದ್ದು. ಶ್ರೇಯಸ್ ಅಯ್ಯರ್ ಕ್ಯಾಪ್ಟನ್, ಅಭಿಮನ್ಯು ಈಶ್ವರನ್, ಜಗದೀಶನ್, ನೋಡ್ತಾ ಇರ್ಬೋದು ಸ್ಕ್ವಾಡ್ ಯಾವ ಥರ ಇದೆ ಅಂತ. ವೈಸ್ ಕ್ಯಾಪ್ಟನ್ ಆಗಿ ಧ್ರುವ್ ಜುರಾಲ್ ಅವ್ರನ್ನ ಡಿಕ್ಲೇರ್ ಮಾಡಿದ್ದಾರೆ. ಆ್ಯಂಡ್ ದೇವದತ್ ಪಡಿಕ್ಕಲ್ ಕೂಡ ಇದ್ದಾರೆ. ಎಲ್ಲ ಯಂಗ್ಸ್ಟರ್ಸ್ಗಳು ಇದ್ದಾರೆ ಇದರಲ್ಲಿ. ಸೊ ಇದಕ್ಕೆ ಶ್ರೇಯಸ್ ಅಯ್ಯರ್ ಅವ್ರನ್ನ ಕ್ಯಾಪ್ಟನ್ ಮಾಡಿದ್ದಾರೆ. ನೋಡಿ, ಕ್ಯಾಪ್ಟನ್ಸಿ ಇಲ್ಲಿ ಕೊಟ್ಟಿದ್ದಾರೆ. ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ಬೇರೆ ಕಡೆ ವೈಸ್ ಕ್ಯಾಪ್ಟನ್ಸಿನ ಕೊಡ್ತಾರೆ ಅಂತ, ಅದೇ ಏಷ್ಯಾ ಕಪ್ಪಲ್ಲಿ ವೈಸ್ ಕ್ಯಾಪ್ಟನ್ಸಿನ ಕೊಡ್ತಾರೆ ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಅವರಿಗೆ ಸಿಕ್ಕಿಲ್ಲ. ಏನೂ ಮಾಡೋಕ್ಕಾಗಲ್ಲ. ಅಪ್ಡೇಟ್ ನಂಬರ್ 3, ಟೀಮ್ ಇಂಡಿಯಾದ ಟ್ರೈನಿಂಗ್ ಸೆಷನ್ ಬಗ್ಗೆ ಸಿಕ್ಕಾಪಟ್ಟೆ ಚೆನ್ನಾಗಿ ಕೇಳ್ತಾ ಇದ್ದೀರಾ. ಏಷ್ಯಾ ಕಪ್ ಬರ್ತಾ ಇದೆ ಇನ್ನೇನು ಕೆಲವೇ ದಿನದಲ್ಲಿ. ಏನು ಟ್ರೈನಿಂಗ್ ರಿಲೇಟೆಡ್ ಏನೋ ಅಪ್ಡೇಟ್ ಇಲ್ವಲ್ಲ ಅಂತ ಕೇಳಿದ್ರೆ, ಎಲ್ಲ ದುಬೈಗೆ ಬಂದು ಇಳಿದವ್ರಂತೆ ಮಾಮ್. ದುಬೈಯಲ್ಲಿ ಎಲ್ಲ ಪ್ರಾಕ್ಟೀಸ್ ಶುರು ಹಚ್ಕೊಂಡಿದ್ದಾರಂತೆ. ಎಲ್ಲ ಪ್ರಾಕ್ಟೀಸ್ ಎಲ್ಲ ನಾರ್ಮಲಾಗೆ ಸಾಕ್ತಿದೆ. ಪ್ರಾಕ್ಟೀಸ್ ಸೆಷನ್ಸ್ ರಿಲೇಟೆಡ್ ಏನೇನಾಯಿತು ಅಂತ ಈಚೆ ಕಡೆ ಅಪ್ಡೇಟ್ ಬಂದಿಲ್ಲ. ಒಟ್ಟಿನಲ್ಲಿ ಅಪ್ಡೇಟ್ ಬಂದಿರೋದೇನು ಅಂತಂದರೆ, ಹಾರ್ದಿಕ್ ಪಾಂಡ್ಯ ಅವರು ಚಿತಾಲ್ ಪತಾಲ ಹೇರ್ ಸ್ಟೈಲಲ್ಲಿ ಮಿಂಚ್ತಾ ಇದ್ದಾರೆ ಪ್ರಾಕ್ಟೀಸ್ ಸೆಷನಲ್ಲಿ. ನೋಡೋಣಮ್ಮ, ಪ್ರಾಕ್ಟೀಸ್ ಕಿಕ್ಟೀಸ್ ಎಲ್ಲ ಏನು ಏಷ್ಯಾ ಕಪ್ ಅಂತಂದರೆ ನಮ್ಮ ಇಂಡಿಯಾಗೆ ಹಂಗೆ ನೋಡೋಕೆ ಹೋಯ್ತು ಅಂದರೆ ಬಡ್ದು ಬ್ಯಾಗ್ ಹಾಕಂತಾರೆ ಅನ್ನೋ ಥರ ಇದೆ. ವರ್ಲ್ಡ್ ಕಪ್ಪು, ಆ ಕಪ್ಪು, ಈ ಕಪ್ ದೊಡ್ಡ ದೊಡ್ಡ ಟ್ರೋಫೀಸ್ ಅಂತ ICC ಟ್ರೋಫೀಸ್ ಅಂದಾಗ ಅವಾಗ ಸ್ವಲ್ಪ ಜಾಸ್ತಿ ಪ್ರಿಪೇರ್ ಆಗಬೇಕು ಅನ್ನೋ ಥರ. ಬಟ್ ಏಷ್ಯಾ ಕಪ್ ಎಲ್ಲ ನಾವು ಬೈ ಡಿಫಾಲ್ಟ್ ಬಡ್ದು ಬ್ಯಾಗ್ ಹಾಕಬೇಕು ಅನ್ನೋ ಥರ ಇದ್ದೀವಿ. ಇವಾಗಿನ ನಮ್ಮ ಟ್ರೆಂಡ್ ನೋಡ್ತು ಅಂತಂದರೆ, ಇಂಡಿಯನ್ ಕ್ರಿಕೆಟ್ ಬೆಳೆದಿರೋ ರೀತಿ ನೋಡ್ತು ಅಂತಂದರೆ ನೋಡೋಣ ಹಿಂಗೋಗುತ್ತೆ ಏಷ್ಯಾ ಕಪ್ ಅಂತ. ಅಪ್ಡೇಟ್ ನಂಬರ್ 4, ರಾಶಿದ್ ಖಾನ್ ಒಂದು ಸ್ಟೇಟ್ಮೆಂಟ್ ಆಗಿಬಿಟ್ಟಿದ್ದಾರೆ. ಬೀಟಿಂಗ್ ಪಾಕಿಸ್ತಾನ್ ಇಸ್ಂಟ್ ಎ ಬಿಗ್ ಡೀಲ್. ನಮಗೆ ಪಾಕಿಸ್ತಾನ್ ಹೊಡೆಯೋದಲ್ಲ ಏನು ದೊಡ್ಡ ಮ್ಯಾಟ್ರ್ ಏನಲ್ಲ. ನಾವು ಹೊಡೆದಿದ್ದೀವಿ ಹಿಂದೆ, ODIಯಲ್ಲೂ ಹೊಡೆದ್ರಿ, T20 ಹೊಡೆದಿವಿ ಅಂತ ದೊಡ್ಡ ವಿಚಾರನಲ್ಲ ಪಾಕಿಸ್ತಾನ್ ಹೊಡೆಯೋದು. ಇವನ್ ಬಾಂಗ್ಲಾದೇಶ್ ಕ್ಯಾನ್ ಡೂ ಇಟ್. ಬಾಂಗ್ಲಾದೇಶ್ ಬೇಕಾದ್ರೆ ಹೊಡೆದ್ಬಿಡ್ತಾರೆ ಪಾಕಿಸ್ತಾನ್ಗೆ. ಏನು ಅವರು ಹೊಡೆದಿದ್ದಾರಪ್ಪ, ಏನು ಪಾಕಿಸ್ತಾನ್ ಹೊಡೆದೇ ಇಲ್ವ? ಅವರು ಇಂಡಿಯಾಗೂ ಕೂಡ ಹೊಡೆದಿದ್ದಾರೆ, ಬಾಂಗ್ಲಾದೇಶ್ ಅವ್ರ ಜಮಾನದಲ್ಲೆಲ್ಲ ಅವರು ಹೊಡೆದಿದ್ದಾರೆ. ನಮ್ಮ ಮೇಯ್ನ್ ಫೋಕಸ್ ಏನಿದ್ರು ಏಷ್ಯಾ ಕಪ್ನ ಗೆಲ್ಲೋದು. ಇದಪ್ಪ ಅಪ್ಪನ ಗುಟ್ಟಿದ್ದು ಮಾತು ಅಂತ ಅಂದರೆ, ನಮಗೆ ಅವ್ರು ನೋಡಿತೀವಿ, ಇವ್ರು ನೋಡಿತೀವಿ, ಅದೆಲ್ಲ ಮೇಯ್ನ್ ಥಿಂಗು. ನಮ್ಗೆ ಏಷ್ಯಾ ಕಪ್ನ ಹೊಡಿಬೇಕು, ಅದು ಮೇಯ್ನ್ ಥಿಂಗು ಅಂತ ರಾಶಿದ್ ಖಾನ್ ಸ್ಟೇಟ್ಮೆಂಟ್ನಾಗ ಕೊಡಿದ್ರು. ಎಲ್ಲರಿಗೂ ಇರಬೇಕು. ನಾವು ಈ ಪಾಕಿಸ್ತಾನದವ್ರು ಹೇಳ್ತಾರಲ್ಲ, ಕಾಂಜಿ ಪಿಂಜಿ ನನ್ನ ಮಕ್ಕಳು ಅಂದ್ಬಿಡೇ, ನಾವು ಇಂಡಿಯಾಗೆ 2 ಸಲ ಹೊಡಿತೀವಮ್ಮ, 2 ಸಲ ಹೊಡಿತೀವಿ. ಇವ್ರು ನನ್ನ ಮಕ್ಕಳಿಗೆ ಏಷ್ಯಾ ಕಪ್ ಹೊಡಿತೀವಿ ಅನ್ನೋದೇ ಇಲ್ಲ. ಇವ್ರಿಗೆ ತಲೆಯಲ್ಲಿ ಏಷ್ಯಾ ಕಪ್ ಹೊಡಿಬೇಕು ಅನ್ನೋದಿಲ್ಲ. ಇವ್ರಿಗೆ ಇಂಡಿಯಾಗೆ ಹೊಡಿಬೇಕು, ಇಂಡಿಯಾಗೆ ಹೊಡಿಬೇಕು. ಬರೀ ಇದೇ ಆಗೋಗ್ಬಿಡ್ತೀವಿ ಪಾಕಿಸ್ತಾನದವ್ರು. ನಮ್ಮ ಮೇನ್ ಏಮ್ ಇದ್ರು ಏಷ್ಯಾ ಕಪ್ ಹೊಡೆಯುವಂಥ ಒಬ್ಬರು ಬಾಯಲ್ಲೂ ಬರಲ್ಲ ಅವ್ರಲ್ಲಿ. ಅಪ್ಡೇಟ್ ನಂಬರ್ 5, MS ಧೋನಿ ಅವ್ರ ಬಗ್ಗೆ ರಿಕಿ ಪಾಂಟಿಂಗ್ ಅವ್ರು ಮಾತಾಡಿದ್ರೆ, ನಾನು ಒಂದು ಸ್ಟ್ರೇಂಜ್ ಥಿಂಗು ಅಬ್ಸರ್ವ್ ಮಾಡೋದೇನು ಅಂತಂದರೆ, ಆನ್ ಫೀಲ್ಡ್ ಕ್ಯಾಪ್ಟನ್ ಇರ್ತಾರೆ. ಕ್ಯಾಪ್ಟನು ಡಗೌಟಲ್ಲಿ ಇರೋವಂಥ ಕೋಚೋ ಪಾಚೋ ಯಾರಿಂದನಾರು ಒಂದು ಪ್ಲಾಯ್ನ ತೊಗೊಂಬಂದು ಅವ್ರು ಹೇಳಿದ್ರೆ ಕೇಳ್ತಾರೆ ಆ ಮಾತನ್ನ. ಅಂದರೆ ಹೇಳೋ ಥರ ಇಟ್ಕೊಂಡಿರ್ತಾರೆ. ಏನಾದರೂ ಆಗ್ತದೆ ಕೂತ್ಕೊಂಡು ನೋಡೋವಂಥವ್ರಿಗೆ ಹೆಂಗೆ ಕಾಣಿಸ್ತಾ ಇದೆ, ಇವಾಗ ಬೌಲಿಂಗ್ ಚೇಂಜಸ್ ವಿಚಾರನೋ, ಫೀಲ್ಡಿಂಗ್ ಚೇಂಜಸ್ ವಿಚಾರನೋ, ಏನೋ ಒಂದು ಯಾರೋ ಬಂದ್ಬಿಟ್ಟು ಹೇಳ್ತಾರೆ. ಕೋಚ್ ಆಗಿರ್ಬೋದು, ಮೆಂಟರ್ ಆಗಿರ್ಬೋದು, ಯಾರೋ ಬಂದ್ಬಿಟ್ಟು ಹೇಳ್ತಾರೆ. ಸೊ ಅದನ್ನ ಎಲ್ಲ ಕ್ಯಾಪ್ಟನ್ಗಳನ್ನು ಕೂಡ ಇಂಪ್ಲಿಮೆಂಟ್ ಮಾಡ್ತಾರೆ, ಅವ್ನು ಕೇಳಿಸ್ಕೊತಾರೆ. ಬಟ್ ನಾನು ಒಬ್ಬ ಕ್ಯಾಪ್ಟನ್ ನೋಡಿಲ್ಲ ಆ ಥರ ಮಾಡದಿರೋರು ಯಾರು ಅಂದ್ರೆ MS ಧೋನಿ. ಯಾರು ಕೂಡ ಡಗೌಟಿಂದ ಬಂದ್ಬಿಟ್ಟು MS ಧೋನಿಗೆ ಹಿಂಗಿರಬೇಕು, ಹಿಂಗಿರಬೇಕು, ಹಂಗಾಗಬೇಕು, ಅದಾಗಬೇಕು, ಇದಾಗಬೇಕು ಅಂತ ಯಾರು ಕೂಡ ಹೇಳೋದು ಇಲ್ಲ ಆ್ಯಂಡ್ ಅವ್ರು ಕೇಳೋದು ಇಲ್ಲ ಅಂತ ಹೇಳಿದ್ದಾರೆ. ಅದು ಬ್ರ್ಯಾಂಡ್ಗಳು ಏನೋ ಮಾಡೋಕ್ಕಾಗಲ್ಲ. ಅದು ಕ್ಯಾಪ್ಟನ್ಸಿ ಅಂತ ಬಂದಾಗ MS ಧೋನಿ ಡಿಫ್ರೆಂಟ್ ಬ್ರ್ಯಾಂಡ್ನೇ ಸೆಟ್ ಮಾಡಿಬಿಟ್ಟಿದ್ದಾರೆ. ಇದಿಷ್ಟು ಆಗಿರೋ ಕ್ರಿಕೆಟಿಂಗ್ ಅಪ್ಡೇಟ್ಸು. ನಿಮ್ಗೆ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿತ್ತು ಅಂದರೆ ಲೈಕ್ ಉದುರಿಸಿ ಗಾಯ್ಸ್. ಬಾಯ್.